ಲಾಡೋರ್ ಮಕ್ಕಳು ಮೋದಿ ಅವ್ರು ರೀತಿ ಆಗ್ಬೇಕು ಅಥವಾ ರಾಹುಲ್ ಗಾಂಧಿ ತರ ಆಗ್ಬೇಕು? ನಾನು ಹೆಮ್ಮೆಯಿಂದ ರಾಹುಲ್ ಗಾಂಧಿ ತರ ಆಗ್ಬೇಕಂತ ಇದೀನಿ. ಮೋದಿ ನಂಗೆ ಸುಳ್ಳು ಹೇಳತಕ್ಕಂಥದ್ದು ಆಗಬಾರ್ದು ಅಂತ ಹೇಳ್ತೇನೆ. ಮೋದಿನಷ್ಟು ಇಡೀ ಪ್ರಪಂಚದಲ್ಲಿ ಹೇಳಿರ್ತಕ್ಕಂಥ ಸುಳ್ಳು ಅಷ್ಟು ನೀವು ಭಾಳ ಪ್ರಬುದ್ಧ ಮೋದಿ ಆಗಿದ್ದಾರೆ. ಒಂದು ಪ್ರೆಸ್ ಮೀಟ್ ಮಾಡಕ್ಕೆ ಹೇಳ್ರಿ. ಯಾಕೆ ಪ್ರೆಸ್ ಮೀಟ್ ಮಾಡಬಾರ್ದು? ಭಾಳ ಇಂಟೆಲಿಜೆಂಟ್ ಅಲ್ಲ ನರೇಂದ್ರ ಮೋದಿ ಸಾಹೇಬರು? ಈಗೇನು ಭಾಳ ಹೇಳ್ತಾರೆ ಇವ್ರು, ಭಾಳ ವಿಶ್ವಗುರು, ಭಾಳ ಇಂಟೆಲಿಜೆಂಟ್ ಅಂತ ಅಗಲಾಗಿ ಹೇಳ್ಕೊಂಡು ತಿರುಗಾಡ್ತಾರಲ್ಲ. ಒಂದು ವಾರ ಟಿವಿಗೆ ಫ್ರೀ ಬಿಟ್ಟು ಮಾಡಿರಲ್ಲ, ಬರಲ್ಲ. ನಾವು ಹೇಳಿದವ್ರು ಬಂದು ಇಂಟರ್ವ್ಯೂ ಮಾಡಕ್ಕೆ ಕೊಡಕ್ಕೆ ಹೇಳ್ರಿ. ರಾಹುಲ್ ಗಾಂಧಿ ಅವರು ಪ್ರತಿ ಸಲ ಎಲ್ಲಿ ಬೇಕಿದ್ದಲ್ಲಿ ಇಂಟರ್ವ್ಯೂ ಮಾಡ್ತಾರೆ. ಅವ್ರಿಗೆ ಮಾಡಕ್ಕೆ ಹೇಳ್ರಿ. ನರೇಂದ್ರ ಮೋದಿ ಅವ್ರು ಯಾಕೆ ಮಾಡಬಾರ್ದು? ಯಾಕೆ ಮಾಡಬಾರ್ದು ಕೇಳ್ರಲ್ಲ. ಪ್ರಹ್ಲಾದ್ ಜೋಶಿ ಸಾಹೇಬ್ರೆ, ನಿಮಗೆ ಇಷ್ಟು ದೊಡ್ಡ ಭಾಳ ನಿಮಗೆ ಪ್ರಧಾನಮಂತ್ರಿ ಭಾಳ ಪ್ರಬುದ್ಧರು, ಭಾಳ ಇಂಟೆಲಿಜೆಂಟ್ ಅಂತಾರೆ. ನಾವು ಹೇಳ A+B² ಹೇಳ, A² + B² + 2AB ಅದ್ರ ಬಗ್ಗೆ ಮಾತನಾಡೋಣ? ಹಾಂ, ಇವೆಲ್ಲ ಮಾತನಾಡ್ಬೋದೇನ್ರಿ? ಅಲ್ಲಿ ಸೌತ್ ಆಫ್ರಿಕಾಗೆ ಹೋಗಿ ಅವ್ರದ್ದು ಪ್ರಬುದ್ಧ ನೋಡ್ರಿ. ಈ ಥರ ಒಂದು ರಾಹುಲ್ ಗಾಂಧಿಗೆ ಅಗಲೆಲ್ಲ ಕೆಳಗೆ ತೋರಿಸಿದ್ರೆ ಇವ್ರು ದೊಡ್ಡವ್ರು ಆಗೋದಿಲ್ಲ. ನೀವೇನು ಸಾಧನೆ ಮಾಡಿದ್ರಿ ಹೇಳ್ರಿ ಮೊದಲು. ಇವತ್ತು ಜಪಾನ್ ಅಂತ ಇರ್ತಕ್ಕಂಥ ಕಂಟ್ರಿ ಬೇರೆ ದೇಶಕ್ಕೆ ರೋಪ್ವೇ ಹಾಕೊಂಡು ಮೂನಿ ಕರ್ಕೊಂಡು ಹೋಗ್ತಕ್ಕಂಥ ಮಾತನಾಡ್ತಿದ್ದಾರೆ. ನೀವು ಬರೀ ಹಿಂದೂ, ಮುಸ್ಲಿಂ, ಪಾಕಿಸ್ತಾನ, ಮುಸಲ್ಮಾನ ಬಿಟ್ಟರೆ ಏನನ್ನ ಬೇರೆ ಮಾತನಾಡ್ತೀರಾ? ಯು ನೋ ವಾಟ್ ಇಸ್ ಚೈನಾ ಪ್ರೋಗ್ರೆಸ್ ಟುಡೇ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಚೈನಾ ಎಷ್ಟು ಮುಂದೆ ಹೋಗಿದೆ ಗೊತ್ತಾ ನಿಮಗೆ? ಪೋರ್ಟ್ಗಳು ಯಾವ ರೀತಿ ಡೆವಲಪ್ ಮಾಡಿದ್ದಾರೆ ಗೊತ್ತಿದೆಯಾ? ನೀವು ಇರ್ತಕ್ಕಂಥ ಪೋರ್ಟ್ನಲ್ಲಿ 32,000 ಕೋಟಿ ಡ್ರಗ್ಸ್ ತಂದು ಸೀಸ್ ಮಾಡಿ ದೇಶದ ಒಳಗೆಲ್ಲ ಸುಮಾರು ಕಳೆದ 10 ವರ್ಷದಿಂದ 2 ಲಕ್ಷ ಡ್ರಗ್ಸ್ ಈ ದೇಶಕ್ಕೆ ಒಳಗೆ ಬಂದಿದೆ. ಯುವ ಜನಾಂಗಕ್ಕೆ ಹಾಳು ಮಾಡಿರ್ತಕ್ಕಂಥವ್ರು ನೀವು 10 ವರ್ಷದಲ್ಲಿ. ಪೋರ್ಟ್ ಎಲ್ಲ ಕಂಟ್ರೋಲ್ ನಿಮ್ಮ ಹತ್ರ ಇರೋದು. ಪೋರ್ಟ್ಗಳೆಲ್ಲ ಪ್ರೈವೇಟೈಸೇಷನ್ ನೀವೇ ಮಾಡಿರ್ತಕ್ಕಂಥದ್ದು. ಅದಾನಿ ಪೋರ್ಟ್ನಲ್ಲಿ 32,000 ಕೋಟಿ ಡ್ರಗ್ಸ್ ಸಿಕ್ಕಿರ್ತಕ್ಕಂಥ ಬಗ್ಗೆ ಮಾತನಾಡೋದು ಬೇಡ? ಪ್ರಹ್ಲಾದ್ ಜೋಶಿ ಅವ್ರಿಗೆ ಮಾತಾಡಕ್ಕೆ ಹೇಳ್ರಿ. ಇಂಥವೆಲ್ಲ ಬಿಡೋದು ಸುಮ್ಮನೆ ಏನೋ ಒಂದು ಹೇಳ್ಕೊಂತ ಹೋಗೋದಾ? ನಾನು ಕೇಳಿರ್ತಕ್ಕಂಥ ಪ್ರಶ್ನೆ ಸಮಂಜಸ ಇದೆ, ಅದರಲ್ಲಿ ಯಾವುದೂ ಸುಳ್ಳಿಲ್ಲ. ನರೇಂದ್ರ ಮೋದಿ ಅವರು ಈ ದೇಶದಕ್ಕೆ 100 ಸಲ 1000 ಸಲ ಸುಳ್ಳು ಹೇಳಿರ್ತಕ್ಕಂಥ ನಿದರ್ಶನಗಳು ಇದ್ದಾವೆ. ಬೇಕಾದ ಬನ್ನಿ ಚರ್ಚೆಗೆ. ಅಲ್ಲೇ ಪ್ರಧಾನಮಂತ್ರಿ ಹೇಳ್ತಾರೆ 4 ಕೋಟಿ ಮನೆ ಅಂತ ಹೇಳ್ತಾರೆ, ನಿರ್ಮಲಾ ಸೀತಾರಾಮನ್ 3 ಕೋಟಿ ಮನೆ ಅಂತ ಹೇಳ್ತಾರೆ. ಯಾವ ಸ್ಟ್ಯಾಟಿಸ್ಟಿಕ್ಸ್ ಪ್ರಧಾನಮಂತ್ರಿ ಅವ್ರು ಕರೆಕ್ಟ್ ಹೇಳಿದ್ದಾರೆ ನೋಡೋಣ ಹೇಳ್ರಿ. ಇವತ್ತು ಬಿಲೋ ಪಾವರ್ಟಿಲಿ ಎಷ್ಟು ಜನ ಇದ್ದಾರೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಆಯಿತು, ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ಕೇಳ್ರಿ, ಕೋವಿಡ್ನಾಗ ಎಷ್ಟು ಜನ ಈ ದೇಶದಲ್ಲಿ ತೀರೋಗಿದ್ದಾರೆ? ಕೋವಿಡ್ನಲ್ಲಿ ಲೆಕ್ಕ ಕೊಟ್ಟಿದ್ದಾರೆ ಭಾರತ ದೇಶ ಸರ್ಕಾರ? ಕೊಟ್ಟಿದೆಯಾ? ಕೊಟ್ಟಿದ್ದೇನ್ರಿ? ಮತ್ತೆ ಯಾಕೆ ಕೊಡಬಾರ್ದು?